ನಮಸ್ಕಾರ. ಜೀಪುರ್ ಚಿನ್ನವಾರ್ತೆಗಳಿಗೆ ಸ್ವಾಗತ. ಚಿನ್ನವಾರ್ತೆಯ ಮುಖ್ಯಾಂಶಗಳು. ತಾಲೂಕಿಗೆ ಬರ ಅಧ್ಯಯನ ತಂಡ ಭೇಟಿ. 4 ನಿಮಿಷಗಳಲ್ಲೇ ಹೊರಟ ತಂಡದ ಮುಖ್ಯಸ್ಥರು. ರೈತರ ನೊಂದವರ ಬೇಸರ. ಪಟ್ಟಣ ಪುರಸಭೆ ಅಧ್ಯಕ್ಷರಾಗಿ ಕೆಜಿ ಸುರೇಶ್ ಅವಿರೋಧ ಆಯ್ಕೆ. ಇತಿಹಾಸ ಪ್ರಸಿದ್ಧ ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿ ಜಾತ್ರೆ ನವೆಂಬರ್ 12ರಿಂದ. ಶ್ರೀ ಲಕ್ಷ್ಮೀದೇವಿ ದೇವಾಲಯ ಲೋಕಾರ್ಪಣೆ ಪೂಜ್ಯ ಶಂಭುನಾಥ ಸ್ವಾಮೀಜಿ ಹಾಗೂ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ. ಬರಗುರುದ್ರ ಅವರ ಹಾಸ್ಯ ಕಾರ್ಯಕ್ರಮ. ವಾರ್ತೆಗಳ ವಿವರ. ತಾಲೂಕಿನ ಗೌಡಕೆರೆ ಗ್ರಾಮದ ರಾಗಿ ಹೊಲದ ಸ್ಥಿತಿಗತಿ ಅರಿಯಲು ಬರ ಅಧ್ಯಯನ ತಂಡ ಭೇಟಿ ನೀಡಿದ್ದು ನಾಮಕಾವಸ್ಥೆ ಆಗಿತ್ತು ಎಂದು ರೈತರು ಗ್ರಾಮಸ್ಥರು ದೂರಿದ್ದಾರೆ. ತಾಲೂಕಿನ ಹಲವು ಗ್ರಾಮಗಳಿಗೆ ಕೇಂದ್ರ ಬರ ಅಧ್ಯಯನ ತಂಡ ರೈತರ ಜಮೀನು ಬೆಳೆ ಅಧ್ಯಯನಕ್ಕಾಗಿ ಬಂದಿದ್ದು ಗೌಡಕೆರೆ ಗ್ರಾಮಕ್ಕೆ ಮಾತ್ರ ಭೇಟಿ ನೀಡಿ 4 ನಿಮಿಷ ಮಾತ್ರ ಇದ್ದಿದ್ದು ಗ್ರಾಮಸ್ಥರ ರೈತರ ಅತೃಪ್ತಿಗೆ ಕಾರಣವಾಯಿತು. ಕೇಂದ್ರ ಬರ ಅಧ್ಯಯನ ತಂಡದಲ್ಲಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಜಂಟಿ ಆಯುಕ್ತ ಸತೀಶ್ ಕುಮಾರ್, ಎಸ್ಎಸ್ ಕೋಲ್ಕರ್ ಹಾಗೂ ಜಿಲ್ಲಾಧಿಕಾರಿ ವಿ ಚೈತ್ರ, ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು. ತಾಲೂಕಿನ ದಂಡನಹಳ್ಳಿ ಹೋಬಳಿಯ ವಾಹನಹಳ್ಳಿ, ಮಲ್ಲೇನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಬೇಕಾಗಿದ್ದ ತಂಡ ಯಾವುದನ್ನು ವೀಕ್ಷಿಸದೆ ನೇರವಾಗಿ ಗಂಡಸಿಯಿಂದ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಬಂದರು. ಇವರಿಗಾಗಿ ಕಾಯುತ್ತಿದ್ದ ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳು ತಂಡದ ವಾಹನ ಪಟ್ಟಣಕ್ಕೆ ಬಂದಿದ್ದು ತಿಳಿದು ವಾಪಸ್ಸಾದರು. ಪಟ್ಟಣದಿಂದ ಫಲಹಾರ ಮುಗಿಸಿ ಹೊರಟ ತಂಡ ಗೌಡಗೆರೆ ಗ್ರಾಮದ ದಂಗೇಗೌಡ, ಗೋರೇಗೌಡ ಅವರ ರಾಗಿ ಹೊಲಕ್ಕೆ ಭೇಟಿ ನೀಡಿದರು. ಕೇವಲ 4 ನಿಮಿಷ ವೀಕ್ಷಿಸಿ ಕಾರು ಹತ್ತಿ ಹೊರಟು ಬಿಟ್ಟರು. ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳು ಶಾಸಕರಾದ ಸಿಎನ್ ಬಾಲಕೃಷ್ಣ ಬರದ ಭೀಕರತೆ ಬಗ್ಗೆ ವರದಿ ಹಾಗೂ ಮನವಿ ನೀಡಿದರು. ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಅವರ ಭೇಟಿ ಕಾಲ ನಮಗೂ ನೋವು ತಂದಿದೆ. ಜಿಲ್ಲಾಧಿಕಾರಿಗಳು ಸಮಗ್ರ ಮಾಹಿತಿ ನೀಡುವ ಭರವಸೆ ಇದೆ ಎಂದರು. ರೈತರು ಈ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಪುರಸಭೆ ಅಧ್ಯಕ್ಷರಾಗಿ ಕೆಜಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣ ಪುರಸಭೆ ನೂತನ ಅಧ್ಯಕ್ಷರಾಗಿ ಕೆಜಿ ಸುರೇಶ್ ಅವಿರೋಧ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಶಿಧರ್ ರಾಜೀನಾಮೆ ನೀಡಿದ ಕಾರಣ ಚುನಾವಣೆ ನಡೆದು ಈ ಆಯ್ಕೆಯಾಗಿದೆ. ನೂತನ ಅಧ್ಯಕ್ಷರನ್ನು ಸದಸ್ಯರು ಶಾಸಕರು ಅಭಿನಂದಿಸಿದರು. ಕೆಜಿ ಸುರೇಶ್ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ವಚ್ಛತೆ, ನೀರು, ವಿದ್ಯುತ್ ಸೌಲಭ್ಯ ನೀಡುವಲ್ಲಿ ಉತ್ತಮ ಕಾರ್ಯ ಮಾಡುವ ಭರವಸೆ ನೀಡಿ ಕಂದಾಯ ವಸೂಲಿಗೆ ಹೆಚ್ಚು ಗಮನ ನೀಡುತ್ತೇನೆ ಎಂದರು. ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ತಾಲೂಕಿನ ಅಭಿವೃದ್ಧಿ ಕಾರ್ಯಗಳು ಮಹಾಮಸ್ತಕಾಭಿಷೇಕದ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುವುದಾಗಿ ಹೇಳಿದರು. ಚಂದ್ರಪಟ್ಟ ಯಾವ ತಾಲೂಕು ವೇಗ ಬೆಳೀತಾ ಇಲ್ಲ, ಎಷ್ಟು ವೇಗ ಬೆಳೀತಾ ಅಷ್ಟೇ ವೇಗವಾಗಿ ನಮ್ಮ ಶಾಸಕ ಅನುದಾನ ಅದಕ್ಕೆ ಚನ್ನಪಟ್ಟಣ ತಂದಿದ್ದಾರೆ. ಈಗಾಗಲೇ ಪಾರ್ಕ್ಗೆ 1 ಕೋಟಿ, ಸ್ಟೇಡಿಯಂ 1 ಕೋಟಿ, ರಸ್ತೆಗೆ 30 ಕೋಟಿ ಅನುದಾನ ಈಗಾಗಲೇ ಟೆಂಡರ್ ಆಗಿದೆ. ಅದೇ ರೀತಿ ಇನ್ನೂ ಅವರು ಹೆಚ್ಚಿನ ಸಹಕಾರ ಪಡೆದು ನಾವು ಇನ್ನೂ ಹೆಚ್ಚಿನ ಅನುದಾನ ತಂದ್ಬಿಟ್ಟು ನಗರಕ್ಕೆ ಕುಡಿಯ ನೀರು, ಸ್ವಚ್ಛತೆ, ಒಳಚರಂಡಿ, ಲೈಟು ಎಲ್ಲ ಆದ್ಯತೆ ಕೊಟ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲ ಪುರಸಭೆ ಸಹಕಾರ ಪಡೆದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತೀವಿ. ಪಾರ್ಕ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಈಗಾಗಲೇ ಅನುದಾನದ ಬಗ್ಗೆ ಕೂಡ ಅವರು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಇವತ್ತು ಶೆಟ್ಟಿಹಳ್ಳಿ ಹತ್ತಿರದಿಂದ ಬರಗೂರು ಹ್ಯಾಂಡ್ ಪೋಸ್ಟ್ಗೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಅಗಲೀಕರಣ ಮತ್ತು ಒಂದು ವ್ಯವಸ್ಥಿತವಾದಂಥ ರಸ್ತೆ ಮಾಡಲಿಕ್ಕೂ ಕೂಡ ಈಗಾಗಲೇ ಟೆಂಡರ್ ಕೂಡ ಆಹ್ವಾನಿಸಲಾಗಿದೆ. ನಗರದಲ್ಲೂ ಕೂಡ 70 ಭಾಗ ರಸ್ತೆಗಳು ಅಭಿವೃದ್ಧಿಯಾಗಿದೆ. ಅದರ ಜೊತೆಯಲ್ಲಿ ಕುಡಿಯ ನೀರಿನ 3ನೇ ಹಂತದ ಒಂದು ಯೋಜನೆಯೂ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಮುಗಿಯೋ ಹಂತಕ್ಕೆ ಬಂದಿದೆ. ಈ ಸ್ವಚ್ಛತೆ, ನೀರಿನ ನಿರ್ವಹಣೆಗೆ ನಾವು ಹೆಚ್ಚಿನ 1.25 ಕೋಟಿ 1.5 ಕೋಟಿ ಇವತ್ತು ಸ್ಯಾಲರಿ ಕೊಡುವಂಥ ಅವಕಾಶ ಆಗಿದೆ. ಆ ದೃಷ್ಟಿನಲ್ಲಿ ಈ ನಿಮ್ಮ ಮೂಲಕ ನಾಗರಿಕ ಬಂಧುಗಳಲ್ಲಿ ವಿನಂತಿ ಏನಪ್ಪ ಅಂದರೆ, ತೆರಿಗೆ ಕೊಡಬೇಕಾದ್ರೆ ಇದು ನಮ್ಮ ಪುರಸಭೆ ಅಂತಕ್ಕಂಥ ಭಾವನೆಯಲ್ಲಿ ಆ ಕಾನೂನು ಚೌಕಟ್ಟಲ್ಲಿ ನೀಡಬೇಕು. ಅಲ್ಲಿ ನೀಡಿದಾಗ ಪುರಸಭೆ ಇನ್ನೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪುಣ್ಯಕ್ಷೇತ್ರ ಕಬ್ಬಳ್ಳಿ ಗ್ರಾಮದಲ್ಲಿ 85ನೇ ವರ್ಷದ ಜಾತ್ರೆ ಉತ್ಸವ ಬಾರಿ ದನಗಳ ಜಾತ್ರೆ ಜರುಗುತ್ತಿದ್ದು ಕಾರ್ಯಕ್ರಮಗಳ ಬಗ್ಗೆ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಬ್ಬಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ಅವರ 85ನೇ ಬಾರಿ ದನಗಳ ಜಾತ್ರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನವೆಂಬರ್ 12ರಿಂದ 19ರವರೆಗೆ ನಡೆಯಲಿದೆ ಎಂದು
G4ಗೆ ಪೂಜ್ಯ ಶಂಭುನಾಥ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೂಜ್ಯ ಶಿವರುದ್ರ ಸ್ವಾಮೀಜಿ ಇದ್ದರು. ವರ್ಷಕ್ಕೂ ಬಹಳ ಅಭಿವೃದ್ಧಿಯಾಗ್ತಾ ಬರ್ತಾ ಇರುವಂತಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ 12ನೇ ತಾರೀಕು ಧರ್ಮಧ್ವಜಾರೋಹಣ ಅವತ್ತು ಪ್ರಾರಂಭ ಆಗ್ತದೆ. ಪ್ರತಿ ವರ್ಷದಂತೆ ವರ್ಷಕ್ಕೊಂದೊಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ಎಲ್ಲ ಶಿಥಿಲ ಆಗಿರುವ ಸಂದರ್ಭದಲ್ಲಿ ಲಕ್ಷ್ಮೀ ದೇವಸ್ಥಾನವನ್ನು ಹಳೆಯ ದೇವಸ್ಥಾನ ಆಗಿತ್ತು. ಪುನಃ ಪ್ರತಿಷ್ಠಾಪನೆ ದೇವಸ್ಥಾನವನ್ನು ನೂತನವಾಗಿ ನಿರ್ಮಿಸಿ ಒಂದು ದೇವಿಯ ಹೊಸ ವಿಗ್ರಹವನ್ನು ಕೂಡ ಸ್ವಾಮಿಯವರ ಆದೇಶ ಮೇರೆಗೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಅದು ಗುರುವಾರ ಪ್ರಾರಂಭದ ಪುಣ್ಯಾಹ ಅನೇಕ ಹೋಮಗಳು ಪ್ರಾರಂಭ ಆಗ್ತದೆ. ಪರಮ ಪೂಜೆಯರು ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಆವತ್ತಿನ ದಿನ ಆಗ್ತದೆ. ಅಲ್ಲಿಂದ ಶ್ರೀ ಬಸವೇಶ್ವರ ಸ್ವಾಮಿಯನ್ನು ಇಲ್ಲಿಗೆ ಕರೆತಂದು ಧರ್ಮಧ್ವಜ ಸ್ಥಾಪನೆಯನ್ನು ಮಾಡುವ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು 12ನೇ ತಾರೀಕು ಸಂಜೆ ರಾತ್ರಿ 7 ಗಂಟೆಗೆ ಉದ್ಘಾಟನೆ ಆಗ್ತದೆ. ಅಭಿಷೇಕಾದಿಗಳು ಪುಣ್ಯಾಹ ಕಾರ್ಯಕ್ರಮಗಳು ಶ್ರೀ ಬಸವೇಶ್ವರ ಸ್ವಾಮಿ ಮೂಲ ವಿಗ್ರಹಕ್ಕೆ ಪ್ರಾರಂಭ ಆಗ್ತದೆ. ಪ್ರತಿ ವರ್ಷದಂತೆ ಹೀಗಿರುವಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಯವರ ಅಮೃತ ಹಸ್ತದಿಂದ ಮಹಾಸ್ವಾಮಿಗೆ ಕ್ಷೀರಾಭಿಷೇಕಗಳು ಪ್ರಾರಂಭ ಆಗ್ತದೆ. ಅವತ್ತು ನಗರಗಳಿಗೆ ರೋಗ ರುಜಿನಗಳು ಬಂದಂಥ ಸಂದರ್ಭದಲ್ಲಿ ಅಡ್ಕೆ ಮಾಡ್ಕೊಂಡಿರ್ತಾರೆ. ವರ್ಷಕ್ಕೊಂದು ಬಾರಿ ಬಂದು ನಿನ್ನಲ್ಲಿ ತೀರ್ಥವನ್ನು ಹಾಕ್ಸ್ಕೊಂಡು ಹೋಗ್ತೀವಿ ಅಂತೇಳಿ. ಭಾರಿ ಜನಗಳ ಜಾತ್ರೆ ಅಂದರೆ ವ್ಯಾಪಾರ ಮಾಡೋ ಜಾತ್ರೆ ಅಂದರೆ ಆ ರಾಸುಗಳಿಗೆ ಏನಾದರೂ ಬಂದಲ್ಲಿ ವರ್ಷಕ್ಕೊಂದು ಬಾರಿ ಈ ಪುಣ್ಯಕ್ಷೇತ್ರಕ್ಕೆ ಕರೆತಂದು ಆ ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡಿಸ್ಕೊಂಡು ಅಲ್ಲಿ ತೀರ್ಥವನ್ನು ಅದಕ್ಕೆ ಪ್ರೋಕ್ಷಣೆ ಮಾಡಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇಡೀ ವರ್ಷ ನಮ್ಮ ರಾಸುಗಳು ಸುಭಿಕ್ಷ ಆರೋಗ್ಯವಾಗಿರ್ತವೆ ಅಂತೇಳಿ ನಮ್ಮ ಜನ ನಂಬ ಬಂದಿದ್ದಾರೆ. ಹರ್ಪ ವಾಹನೋತ್ಸವ ಅಂತೇಳಿ ಮಾಡ್ಕೊ ಬಂದಿದ್ದಾರೆ. ಪೂಜೆ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿ ಮುತ್ತಿನ ಪಲ್ಲಕ್ಕಿ ಮೂಲಕ ರಥೋತ್ಸವ 3 ಪ್ರದಕ್ಷಿಣೆ ಹಾಗೂ ಮುಖಾಂತರ ಒಂದು ರಥೋತ್ಸವ ಕಾರ್ಯಕ್ರಮ ಆಗ್ತದೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ತೃತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿದ್ದು ಖ್ಯಾತ ಹಾಸ್ಯಗಾರ್ತಿ ಸುಧಾ ಬರಗೂರು ಅವರ ಕಾರ್ಯಕ್ರಮ ಜನರನ್ನ ಆಕರ್ಷಿಸಿತು. ಪಟ್ಟಣದಲ್ಲಿ 2 ದಿನಗಳ ಕಾಲ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಸಮಾರೋಪ ಸಮಾರಂಭದಲ್ಲಿ ಹಾಸ್ಯ ಕಾರ್ಯಕ್ರಮವನ್ನ ಸುಧಾ ಬರಗೂರು ನಡೆಸಿಕೊಟ್ಟರು. ತಹಸೀಲ್ದಾರ್ ವಿದ್ಯಾವತಿ, ಕೋಟಿ ನಾಗರಾಜ್, ಸಮ್ಮೇಳನದ ಅಧ್ಯಕ್ಷೆ ರತ್ನಾ ಕಾಳೇಗೌಡ, ತಾಲೂಕು ಅಧ್ಯಕ್ಷ ಪ್ರಕಾಶ್ ಜೈನ್ ಮುಂತಾದವರಿದ್ದರು. ಇನ್ವಿಟೇಷನ್ ಅಲ್ಲಿ ಸುಧಾ ಬರಗೂರು ಸಾಹಿತಿ ಅಂತ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಂಗೆ. ಆದ್ರೆ ಭಯ ಆಗಿದ್ದು ನನ್ನ ಪಕ್ಕ ಒಬ್ಬ ಹೈಕೋರ್ಟ್ ಲಾಯರ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಅರಸೀಕೆರೆಯಿಂದ ಬಂದಿದ್ರಂತೆ. ಅವರು ಈ ಲಾಯರ್ಗಳ ಹತ್ರ ಮಾತ್ರ ಸಿಗಬಾರ್ದ್ರಿ, ಏನ್ ಪ್ರಶ್ನೆ ಕೇಳ್ತಾರೆ, ಏನ್ ಪ್ರಶ್ನೆ. ಅವ್ರು ಪೂರ್ತಿ ಇಂಟ್ರಾಗೇಷನ್ ಮಾಡಿ ತಾವು ಏನ್ ಬರ್ದಿದ್ದೀರಾ ಅಂದ್ರು. ಸರ್ ದೇವರನ್ನೇ ನಾನು ಲವ್ ಲೆಟರ್ ಲೀವ್ ಲೆಟರ್ 2 ಬರ್ದಿಲ್ಲ ಸರ್. ಹಾಸನ ಜಿಲ್ಲೆಯ ಜನಕ್ಕಂಥದ್ದೊಂದು ತಾಕತ್ತಿದೆ. ರಾಷ್ಟ್ರದ ರಾಜಕೀಯವನ್ನ ಬದಲಾಯಿಸೋ ತಾಕತ್ ಹೊಂದಿರುವಂತಹ ಜನ ನೀವು. ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಎಂತ ಅದ್ಭುತವಾದಂತಹ ಶ್ರವಣ ಬೆಳಗೊಳ ಇಷ್ಟು ಸಮೀಪದಲ್ಲಿದೆ. ವಿಶ್ವವಿಖ್ಯಾತವಾದಂತಹ ಒಂದು ಸ್ಥಳ ಇದು. ಯಾಕೆಂದ್ರೆ ಇಲ್ಲಿ ಅದು ಇಂಚಿನಾಗಿರುತ್ತಪ್ಪ. ದೇ ಶುಡ್ ಸ್ಟಡಿ ಇನ್ ಕಾನ್ವೆಂಟು. ನಮಗ್ ಗೊತ್ತು. ಆದ್ರೆ ಗಂಡ್ ಮಕ್ಳಿಗೆ ಅನ್ಸತ್ತೇನಿಲ್ಲ. ಅವ್ರಿಗೆ ಸಂತೋಷ. ಯಾವ್ದೋ ಒಂದು ಮೀಡಿಯಂ ಸೇರ್ಸೆ ಸ್ಕೂಲ್ಗೆ ಅಂತಾರೆ. ಯಾವ ಬಂದ್ರು ಅದನ್ನ ಒಪ್ಪಲ್ಲ. ಸುಮ್ಮನಿರ್ರಿ, ನಿಮ್ಗೇನ್ ಗೊತ್ತು, ಕನ್ನಡ ಮೀಡಿಯಂ ಸೇರ್ಸಿದ್ರೆ ನಿಮ್ ಹಂಗೆ ಆಗ್ಬಿಡ್ತಾನೆ. ಏರ್ಪೋರ್ಟ್ ಒಳಗೆ ಹೋದ್ಮೇಲೆ ಪೂರ್ತಿ ಇಂಗ್ಲಿಷ್. ಸೀಟ್ ಪ್ರಿಫರೆನ್ಸ್ ಅಂತಾಳ ಅವಳು ನಮ್ಮವಳೆ, ಕನ್ನಡದ ಹುಡುಗಿನೇ. ಆದ್ರೆ ಕನ್ನಡದಲ್ಲಿ ಕೇಳಲ್ಲ. ಸೀಟ್ ಪ್ರಿಫರೆನ್ಸ್. ನಮಗ್ ಮೊದ್ಲೇ ಅರ್ಧಂಬರ್ಧ ಇಂಗ್ಲಿಷ್ ಬರೋದು. ಸೀಟ್ ಪ್ರಿಫರೆನ್ಸ್ ಅಂದ ಕೂಡಲೇ ನಂಗೆ ಗೊತ್ತಾಯ್ತು, ಅಮ್ಮ ನನ್ಗೆ ವಿಂಡೋ ಸೀಟ್ ಕೊಟ್ಬಿಡು ಅಂತ. ಯಾಕೆ ಅಂದ್ರೆ ನಾವು ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ರೆ ತಾನೆ ಮಾವಿನಕಾಯಿ, ಸೌತೆಕಾಯಿ, ಕಡಲೆಕಾಯಿ ಎಲ್ಲ ಬರೋದು ಅಂತ ನನ್ನ ಕಲ್ಪನೆ. ಅವಳು ನಕ್ಕಳು ಕೊಟ್ಲು ರೀ. ಒಳಗೋಗಿ ನೋಡ್ತೀನಿ ಇಷ್ಟೆಲ್ಲ ಕಿಟಕಿ ತೆಗಿಯಕ್ಕಾಗಲ್ಲ, ಹಾಕಕ್ಕಾಗಲ್ಲ. ಈ ಕಿಟಕಿಗೆ ಇಷ್ಟೊಂದು ಆಸೆ ಪಟ್ನ ಅಂತ ಬೇಜಾರಾಯ್ತು ನಂಗೆ. ಹೋಗಿ ಕೂತೆ. ನಾನು ಕೂತು 10 ನಿಮಿಷಕ್ಕೊಬ್ಬ ಕೇರಳದ ಹುಡುಗ ಬಂದ. ಪುಣ್ಯಾತ್ಮ 1.5 ಕ್ವಿಂಟಾಲಿಗೆ 3 kg ಕಡಿಮೆ ಇದ್ದ. ಹಲೋ ಅಂತ ಹಿಂಗ ಟರ್ನ್ ಆದ. ಈ ಓಲ್ವಾ ಬಸ್ ಟರ್ನ್ ಆಗಿ ಮುಂದೆ ಮುಖ್ಯಾಂಶಗಳು